ನಮ್ಮ ನಾಯಕರುಗಳಿಗೆ, ಶಾಸಕರುಗಳಿಗೆ, ಕಾರ್ಯಕರ್ತರುಗಳಿಗೆ ಮಾತನಾಡಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಮತದಾನ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತವನ್ನು ಹಾಕಿಸೋದ್ರ ಮೂಲಕ ನಮ್ಮನ್ನು ಜಯಶೀಲರನ್ನ ಮಾಡ್ತಾರೆ ಅಂತ ಸಂಪೂರ್ಣ ಒಂದು ನಂಬಿಕೆ ಇದೆ. ಬಹಳ ಒಳ್ಳೆ ರೀತಿಯಿಂದ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಮ 8 ಕ್ಷೇತ್ರಗಳಲ್ಲಿ, ದಾವಣಗೆರೆ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ ನಮ್ಮ ದಾವಣಗೆರೆ ಮೇಲೆ ಇಟ್ಟಂತ ಭರವಸೆ ಇದಕ್ಕೆ ಮುಖ್ಯವಾಗಿ, ಮತ್ತು ನಮ್ಮ ಸಿದ್ದರಾಮಯ್ಯನವರ 5 ಅಂಶದ ಕಾರ್ಯಕ್ರಮ ಏನಿದಾವೋ ಗ್ಯಾರಂಟಿಗಳು ಅವು ಬಹಳ ಕೆಲಸ ಮಾಡ್ತಾ ಇದ್ದವು. ಮತ್ತೆ ಜನಗಳಿಗೂ ಚೇಂಜಸ್ ಬಯಸ್ತಾ ಇದ್ದಾರೆ. ಮುಖ್ಯವಾಗಿ ಗ್ಯಾರಂಟಿ ವರ್ಕ್ ಆಗಿದೆ. ಹೆಣ್ಮಕ್ಳು ಜಾಸ್ತಿ ಆಶೀರ್ವಾದ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಮಾಡ್ತಾರೆ ಇಲ್ಲೂ. ಅದ್ರಾಗ ಹೆಣ್ಮಕ್ಳಂತೂ ನನ್ನಂದ್ರೆ 99% ಹೆಣ್ಮಕ್ಳು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಸಂಪೂರ್ಣವಾದ ವಿಶ್ವಾಸ. ಭ್ರಷ್ಟಾಚಾರದ ಹಣ ಹರಿಸಿದ್ದಾರೆ ಕಾಂಗ್ರೆಸ್ನವರು. ನಮ್ದು ದುಡ್ದು ಗಂಟು ಅಕೌಂಟ್ನಾಗ ಖರ್ಚು ಮಾಡೋದು ಅಲ್ರಿ. ಭ್ರಷ್ಟಾಚಾರ ಅವರಲ್ಲಿರೋದು ತುಂಬಿ ತುಳುಕಿ ಈಗ ಅದನ್ನು ಸ್ವಲ್ಪ ಜನಗಳಿಗಾರ ಹಂಚಲಿ ಬಿಡ್ರಿ. ಅವರು ಪಾಪ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಕಾರ್ಯಕರ್ತರು ಇವತ್ತು ದೂರ ಸರಿದಾರ. ನಾನು ನೋಡಿದ ಪ್ರಕಾರ ಯಾಕೆ ಸರಿದ್ರು? ಇವರ ಒಂದು ಏನಂತಿರೋದಕ್ಕೆ ಬಹಳ ಒಂದು ದುರಂಕಾರ, ಅಹಂಕಾರದಿಂದ ಇವತ್ತು ಕಾರ್ಯಕರ್ತರು ಸಾಕಷ್ಟು ಜನ ಹಿಂದುಳಿದಿದ್ದಾರೆ. ಅವರಿಗೆ ನಾನು ಅವರ ಕಾರ್ಯಕರ್ತರಿಗೂ, ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ನಾನು ಇವತ್ತು ತುಂಬು ಹೃದಯದಿಂದ ಧನ್ಯವಾದವನ್ನು ಅರ್ಪಿಸ್ತೀನಿ. ಒಳ್ಳೆಯ ನಮಗೆ ಟೈಮ್ನಲ್ಲಿ ಒಳ್ಳೆ ರೀತಿಯಿಂದ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ಮುಖ್ಯವಾಗಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಪ್ರತಿಯೊಂದು ಬೂತ್ಗಳಲ್ಲಿ, ಪ್ರತಿಯೊಂದು ಓಣಿಗಳಲ್ಲಿ ಮತಗಳ ದಾನ ಮಾಡಲಿಕ್ಕೆ ಸಾಕಷ್ಟು ಕಷ್ಟಪಟ್ಟು ಮತದಾನವನ್ನು ಮಾಡಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ಇನ್ನು 4 ತಾಸು ಉಳಿತದೆ. ಇನ್ನು 4 ತಾಸಲ್ಲಿ ಹೆಚ್ಚು ಮತದಾನವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಸಿದ್ದರಾಮಯ್ಯ ಅವರು ಬಂದಿದ್ದು, ಪ್ರಿಯಾಂಕಾ ಗಾಂಧಿ ಬಂದಿದ್ದು ವರ್ಕೌಟ್ ಆಗಿದೆ. ಡೆಫಿನೆಟ್ ಆಗಿ ವರ್ಕೌಟ್ ಆಗುತ್ತೆ. ಡೆಫಿನೆಟ್ ಆಗಿದೆ. ಪ್ರಿಯಾಂಕಾ ಗಾಂಧಿ ಅವರು ಬಂದಾಗೂ ಬಹಳ ಸಾಕಷ್ಟು ಜನ ನಮ್ಮ ಜಿಲ್ಲೆಯಾದ್ಯಂತ ರೈತರು, ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿದ್ರು. ಆಮೇಲೆ ಬಹಳ ಹೆಚ್ಚಿನ ರೀತಿಯಿಂದ ಪಾಲ್ಗೊಂಡಿದ್ರು. ಮತ್ತೆ ಸಿದ್ದರಾಮಯ್ಯನವರು ಬಂದು 3 ಭಾಷಣ, 4 ಭಾಷಣ, ಪ್ರಿಯಾಂಕಾ ಗಾಂಧಿಯವರ ಭಾಷಣ ಜೊತೆಗೆ ಮತ್ತು ಇಲ್ಲಿ ದಾವಣಗೆರೆಯಲ್ಲಿ ಒಂದು ಸಮಾವೇಶ, ಆಮೇಲೆ ಹೊನ್ನಾಳಿಯಲ್ಲಿ ಮತ್ತು ಹರಿಹರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ನಡೆಸಿಕೊಟ್ರು. ಆ ಒಂದು ನಮಗೆ ಬಹಳ ಹೆಲ್ಪ್ ಆಗುತ್ತೆ. ನೀವು ಅಡ್ಡಾಡ್ತಿರ್ತೀರಪ್ಪ ಎಲ್ಲ ಕಡೆಗೆ. ನೀವು ಸಮೀಕ್ಷೆ ಹೇಳ್ರಿ ನೋಡೋಣ. ಇಲ್ಲಿ ಗಾಡಿ ಮ್ಯಾಗ ಬರ್ದಿರ್ತಾನೆ, ಆಮೇಲೆ ಬಂದು ನೀವು ನೋಡೋಣ. ಚಾಲೆಂಜ್ ತಗೊಂಡಿದ್ದಾರೆ. ಪತ್ನಿ ಚುನಾವಣೆ ಅಂತ ತುಂಬಾ ಚುನಾವಣೆ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡಿದ್ದಾರೆ. ಪತ್ನಿ ಚುನಾವಣೆ ಅಂತಲ್ಲ, ದಾವಣಗೆರೆಗೆ ಅಭಿವೃದ್ಧಿ ಬೇಕಾಗಿದೆ. ಅದು ಒಂದು 2 ಸತಿ ಮೋಸದಲ್ಲಿ ನಮ್ಮನ್ನ ಹಾಳು ಮಾಡಿ ಮೋಸ. ಅದು ಈಗ ಅದಕ್ಕೆ ನಾವು ಪ್ರತಿಕಾರ ತೋರಿಸಲೇಬೇಕು. ಪ್ರತಿತಂತ್ರ ಇದ್ದಿದ್ದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರುಗಳು ಸಾಕಷ್ಟು ಹೋರಾಟವನ್ನು ಮಾಡಿದರು. ಯಾಕಂದ್ರೆ ನಮ್ಮ ಕಾರ್ಯಕರ್ತರುಗಳಿಗೆ ಬಹಳ ಮೋಸ ಮಾಡ್ಯಾರ ನನಕಿನ. ಆ ನಿಟ್ಟಿನಲ್ಲಿ ಇವತ್ತು ನನಗೆ ಯಾವುದೋ ಈಗ ನೋಡ್ತು ಬರ್ಬೇಕಾದ್ರೆ ತೋರಿಸಿದ್ರು, ಅದೊಂದು ಕೇಸರ ಹಾಕ್ರಿ ನೀವು ಯಾರು ಅಂದ್ರೆ ಕ್ಯಾಂಡಿಡೇಟ್ಗಳು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ. ಅವ್ರ ಮನೆಯವರು ಹೋಗಿ ವೋಟಿಂಗ್ ಮಾಡ್ತಾ ಇದಾರ, ಇವ್ರು ಹೋಗಿ ಇಣಿಕ್ ನೋಡಿ ಇಲ್ಲ ಇದಕ್ಕೆ ವೋಟ್ ಹಾಕೊಂಡಾರ, ಇದೇ ಬಟನ್ ಅದು ಅಂತ ಹೇಳ್ತಿದಾರ. ಅಂದ್ರೆ ಅಷ್ಟು ಚೆನ್ನಾಗಿ ತಿಳುವಳಿಕೆ ಐತಿ ಅಂತ ಅರ್ಥ ಅವ್ರಿಗೆ. ಹೌದಲ್ರಿ? ಅಂತ ಅಭ್ಯರ್ಥಿ ಬೇಕು, ಸೂಕ್ತವಾದಂತ ವಿದ್ಯಾವಂತಿ ಬೇಕು. ಅದನ್ನು ನಮ್ಮ ಜನ ನೋಡ್ತಾರೆ. ಜನಗಳು ಅಷ್ಟು ಮದ್ನಿಲ್ಲ ಯಾರು. ಆ ನಿಟ್ಟಿನಲ್ಲಿ ಇವತ್ತು ನೋಡಿ ನಾನು ಈಗ ವೈರಲ್ ಆಗಿದೆ ಎಲ್ಲ ಕಡೆಗೆ. ಅದು ನಂತವ್ ಬರಿಬೇಕಪ್ಪ, ನೀವು ಹಾಕ್ಬೇಕು. ಹಂಗಾಗಿ 2ನೇ ನಂಬರ್ ಅಂತ ಏನ ಮಾತಾಡಿದ್ರು ಪಕ್ಕಕ್ಕೆ ನಿಂತ್ಕೊಂಡು. ಐ ಥಿಂಕ್ ಇಟ್ಸ್ ಇಲ್ಲಿಗಲ್. ಅದು 14ರಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರು ಕಾಂಗ್ರೆಸ್?
ನಾವು 15 ಮೇಲೆ 18 ತನಕ ನಾವು ಹೋಗ್ತೀವಿ ನಾವು ರಾಜ್ಯದಲ್ಲಿ 18 ತನಕ ನಾವು ಗೆಲ್ಬೋದು. ಏನು ಅದರಲ್ಲಿ ಅನುಮಾನ ಇಲ್ಲ ಅಂತ ಅನಿಸ್ತದೆ. ಎಲ್ಲ ಕಡೆಗೂ ನಮಗೆ 5 ಗ್ಯಾರಂಟಿಗಳು ಕೈ ಹಿಡಿತಾ ಇದೆ. ಮುಂದೆ ಇನ್ನು ಹೆಚ್ಚಿನ ರೀತಿ 14 ಸಚಿವರಲ್ಲಿ ಸಚಿವರ ಮಕ್ಕಳು ಎಲ್ಲ ಸ್ಪರ್ಧೆ ಮಾಡಿದ್ದಾರೆ. ರಿಲೇಷನ್ ಅವರ ಇಂಥದ್ದೊಂದು ಗೊತ್ತಿಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸ್ ಆಗಿದ್ದೆ, ಬಟ್ ಜನರಲ್ ಆಗಿ ಹೇಳ್ಬೇಕಂದ್ರೆ ಒಂದು 4-5 ತಿಳ್ಕೊಂಡೆ ಚೆನ್ನಾಗಿದಾವೆ ಒಂದು ಆ ನಿಟ್ಟಿನಲ್ಲಿ. ನಾನು ಎಲ್ಲ ವೋಟರ್ಸಲ್ಲಿ ಒಂದೇ ಅಪೀಲು, ನಾನು ಈಗ ತಾನೇ ಹೋಗಿ ಮತದಾನ ಮಾಡಿ ಬಂದಿದ್ದೀನಿ. ಬೆಳಗ್ಗೆಯಿಂದ ಕೂಡ ತುಂಬ ಒಳ್ಳೆ ಮತದಾನ ಆಗಿದೆ. ಇಡೀ 8 ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು, ಶಾಸಕರು, ಮುಖಂಡರು, ಅದರ ಜೊತೆಗೆ ಶಾಬ್ನೂರ್ ಕುಟುಂಬದ ಅಭಿಮಾನಿಗಳಿದ್ದಾರೆ. ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿ ಜವಾಬ್ದಾರಿಯುತವಾದ ಮತದಾನ ಆಗ್ತಾ ಇದೆ. ನಿಮ್ಮ ಎಲ್ಲ ವೋಟರ್ಸ್ನಲ್ಲಿ ನಾನು ಕೂಡ ಅದೇ ಅಪೀಲ್ ಮಾಡ್ತಾ ಇದ್ದೀನಿ. ಸಂಜೆ 6 ಗಂಟೆ ತನಕ ವೋಟಿಂಗ್ ಇದೆ. ದಯವಿಟ್ಟು ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಬಂದು ನೀವು ವೋಟ್ ಕಾಸ್ಟ್ ಮಾಡಿ ಅಂತ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.